ಹಾಯ್ ಆಫ್ಟರ್ ಲಾಂಗ್ ಟೈಮ್. ಇದು ಒಂಥರ ಟ್ರೇಡ್ ಬ್ಯಾಕ್ ಇಟ್ಕೊಂಡ್ಬಿಟ್ಟಿದ್ದೀರಲ್ಲ ಎಲ್ಲ HR ಗಳು. ಈಗ ನಾವು ಹೋಂಡಾ ಹೈನೆಸ್ 350ನ ಓಡಿಸ್ತಾ ಇದ್ದೀವಿ. ಇಷ್ಟು ಜನ ಧೈರ್ಯವಾಗಿ ಹೋಗ್ತಾ ಇದ್ದೀವಿ ಇವಾಗ. ಏನ್ ಗುರು ಇದು ಹಿಂಗಿದೆ. ಆಕ್ಚುಲಿ ಇಲ್ಲಿ ಸ್ವಲ್ಪ ಉಸಿರು ಕಮ್ಮಿ ಆಗುತ್ತೆ ನೋಡಿ. ಏ ಲೈಟ್ ಬಿಡು ಮಗ, ಲೈಟ್ ಬಿಡಲು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ಮೈ ಸಬ್ಸ್ಕ್ರೈಬರ್ಸ್. ಹೊಸ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಏನಾದರೂ ಗೊತ್ತಿಲ್ಲದೆ ಮಿಸ್ಟೇಕ್ಸ್ ಏನಾದ್ರು ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅದನ್ನು ನಾನು ಎಲ್ಲ ಅಪ್ಕಮಿಂಗ್ ವೀಡಿಯೋಸಲ್ಲೂ ಅದನ್ನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನನ್ನ ಕಡೆಯಿಂದ. ಎಸ್, ಇವತ್ತಿನ ಒಂದು ವಿಡಿಯೋ ಎಲ್ಲಿಗೆ ಏನು ಅಂತ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಮೀಟಿಂಗ್ ಪಾಯಿಂಟು ಹೆಬ್ಬಾಳ. ಇವತ್ತಿನ ರೈಡಲ್ಲಿ ಒಂದು 8 ಜನ ಇರ್ತಾರೆ. ತುಂಬ ದಿವಸದಿಂದ ಎಲ್ಲರೂ ಕೇಳ್ತಾ ಇದ್ರು ಒಟ್ಟಿಗೆ ರೈಡ್ ಹೋಗೋಣ ಅಂತ. ಅದರಲ್ಲಿ ಸ್ವಲ್ಪ ಜನ ತುಂಬ ದಿವಸದಿಂದ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವ್ರಿಗೆಲ್ಲ ನಾನು ಕರ್ಕೊಂಡು ಹೋಗೋಕೆ ಆಗಿರಲಿಲ್ಲ. ಒಟ್ಟಿಗೆ ಒಂದು ಶಾರ್ಟ್ ರೈಡ್ ಇದು. ಎಲ್ಲಿ ಹೋಗ್ತೀವಿ ಏನು ಅಂತ ಫಸ್ಟು ಹೆಬ್ಬಾಳ ಹತ್ರ ಹೋಗೋಣ. ಎಲ್ಲರೂ ಕಾಯ್ತಾ ಇದ್ದಾರೆ ಪಾಪ ನನಗೋಸ್ಕರ. ಹೆಬ್ಬಾಳ ಹತ್ರ ಹೋಗ್ತೀನಿ. ಹೋಗಿ ಅಲ್ಲಿ ಎಲ್ಲರನ್ನ ಮೀಟ್ ಮಾಡಿ ಎಲ್ಲರ ಪರಿಚಯ ಮಾಡಿಕೊಂಡು ನಿಮಗೂ ಅವರ ಪರಿಚಯ ಮಾಡಿಸಿ ನಮ್ಮ ರೈಡ್ ಎಲ್ಲಿಗೆ ಏನು ಅಂತ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಅಮಿತ್. ಹಾಯ್ ಆಫ್ಟರ್ ಲಾಂಗ್ ಟೈಮ್. ಚೆನ್ನಾಗಿದ್ದೀರಾ? ಆರಾಮ ಅಂದೆ. ಏನು ಬೆಳಗ್ಗೆ ನಮ್ಗೆ ವೆಲ್ಕಮ್ ಮಾಡ್ದಂಗಿದೆ ಮಳೆ. ಅದೇ ನೋಡ್ತಾ ಇದ್ದೆ. ಅಲ್ಲೋ ನಮಸ್ಕಾರ. ಎಷ್ಟು ದಿವಸ ಆಗೋಗಿತ್ತು ನೀವು ನೋಡಿ? ವರ್ಷಗಟ್ಟಲೆ ಆಗೋಗಿತ್ತು. ಆರಾಮ. ಹಾಯ್ ಸುಮಿತ್ ಅಂತ. ಹಾಯ್ ಬ್ರೋ. ಸುಮಿತ್. ಅಮಿತ್. ಹಾಯ್ ಆಪ್ಕನ್. ಹಾಂ ಮಾನಸ್. ಕನ್ನಡ ಬರುತ್ತಾ? ಕಲಿಬೇಕು ಬೇಗ. ಹಾಂ, ಇನ್ನೊಬ್ಬ ಬರಬೇಕಿರು. ಅವನೊಬ್ಬಂಗೆ ವೇಟಿಂಗ್. ಆಲ್ಮೋಸ್ಟ್ ಎಲ್ಲ ಗಾಡಿಗಳಿದೆ ಕಣ ಇಲ್ಲಿ. ಹಾಯ್ ಪ್ರಣವ್. ಆರಾಮ? ಹಾಯ್ ಬೂಮ್ರಾ ಬ್ರೋ. ಹಾಯ್ ಎಲ್ಲ ತಗೊಂಬಿಟ್ಟು ಅವ್ನು ಫುಲ್ ಸೆಟ್ಟು. ಸೊ ಫೈನಲಿ ಎಲ್ಲರೂ ಬಂದು ರೀಚ್ ಆಗಿದ್ದಾರೆ. ನಮ್ಮ ಟೀಮಲ್ಲಿ ಒಬ್ಬ ಇದ್ದಾನೆ, ಇವನು ಸ್ವಲ್ಪ ಲೇಟು, ಸಖತ್ ಲೇಟ್. ಇವನು ಬಂದ್ಬಿಟ್ಟು ಜಾಗ ಇಲ್ಲ ಅಂತ ಬೇರೆ ಹೇಳ್ತವನೆ. HR ಎಲ್ಲರಿಗೂ ಬೇಗ ಬರೋಕ್ಕೆ ಕೇಳ್ಬಿಟ್ಟು HR ಲೇಟಾಗಿ ಬರ್ತಾರೆ. ಏನು HR ಏನೋಪ್ಪ. ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಇದನ್ನ ಮಾತ್ರ ಇದು ಒಂಥರ ಟ್ರೇಡ್ ಬ್ಯಾಕ್ ಇಟ್ಕೊಂಡ್ಬಿಟ್ಟಿದ್ದೀರಲ್ಲ ಎಲ್ಲ HR-ಗಳು. ಅಲ್ವೇರಾ? ಎಲ್ಲ ಇದೊಂದು ಟ್ರೇಡ್ ಮಾರ್ಕು. ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಟೋಟಲ್ 9 ಜನ ಇದ್ದೀವಿ ಇವತ್ತು. ಓಡೋಣ. ನಮ್ಮ HR ಮುಂದೆ ಬಿಟ್ಬಿಟ್ಟಿದ್ದೀವಿ. HR ಮುಂದೆ ಹೋಗ್ತಾವನೆ. ಸೊ ನಮ್ಮ ಹಿಂದೆ BA ಟೇಸ್ಟರು, ಡೆವಲಪರು. ಟನಲ್ ಟು ತಿರುಪತಿ ಅಂತ ನೀವು ಒಂದು ವೀಡಿಯೋ ನೋಡಿರ್ತೀರ ನಾನು ಹಾಕಿರೋದು. ಆ ಪ್ಲೇಸ್ನ ನೋಡ್ಕೊಂಡು ಬರೋಣ, ಇವ್ರಿಗೆಲ್ಲ ತೋರಿಸೋಣ ಅಂತ. ಆ ಪ್ಲೇಸು ಸಖತ್ತಾಗಿದೆ. ಅದು ಒಂಥರ ಮಜಾ ಇದೆ ಪ್ಲೇಸು. ದೀರಾನ ಯಾವತ್ತು ನಾನು ಕ್ಯಾಮ್ರಲ್ಲಿ ನೋಡೇ ಇಲ್ಲ, ಇದೇ ಫಸ್ಟ್ ಟೈಮ್. ಈಗ ನಾವು ಹೋಂಡಾ ಹೈನೆಸ್ 350ನ ಓಡಿಸ್ತಾ ಇದ್ದೀವಿ. ನೋಡೋಣ ಹೆಂಗಿದೆ. ಆಲ್ರೆಡಿ ಒಂದು ಸತಿ ರಿವ್ಯೂ ಮಾಡಿದ್ದೆ ನಾನು ಈ ಗಾಡಿದು, ಬಟ್ ಲಾಂಗಲ್ಲಿ ಓಡಿಸಿಲ್ಲ. ಐ ಲವ್ ದಿಸ್ ಸೌಂಡ್. ಇದು ಆ್ಯಕ್ಚುಲಿ ಗಾಡಿ ಬಂದು ನಮ್ಮ ಲೋಹಿತ್ದು. ಅವ್ರ ಗಾಡಿ ತೊಗೊಳ್ಳೋವಾಗ ನಾನು ಆ ವಿಡಿಯೋ ಹಾಕಿದ್ದೆ ಅನ್ಸುತ್ತಲ್ಲ. ಹೋಂಡಾ ಅವ್ರದ್ದು ಇಂಜಿನ್ನು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದೇನು ಸ್ಮೂತಾಗಿದೆ ಗೊತ್ತಾ ನನಗೆ. ಆ ಫೀಲ್ ಒಂಥರ ಬಟರ್ ಸ್ಮೂತ್ ಫೀಲು. ಸ್ವಲ್ಪ ಹ್ಯಾಂಡ್ಲ್ ಬಾರ್ ರೈಸ್ ಮಾಡ್ಬೇಕು ಇದಕ್ಕೂ. ನಾವು ಹಿಮಾಲಯನೆಲ್ಲ ಓಡಿಸೋರು ಈ ಗಾಡಿ ಓಡಿಸ್ಬಿಟ್ರೆ ನಮಗೆ ಹಿಂಗೆ ಬಗ್ಗಿ ಓಡ್ಸೋಕ್ಕೆ ಇಷ್ಟನೇ ಆಗಲ್ಲ. ನಾವೇನಿದ್ರು ಹಿಂಗೆ ಎದೆ ಸಿಡ್ಸ್ಕೊಣೆ ಹಿಂಗೆ ಓಡಿಸೋದು ಹಿಮಾಲಯನ. ಈ ಗಾಡಿ ಎಲ್ಲ ನಮಗೆ ಈ ಬಗ್ಬೇಕಲ್ಲಪ್ಪ ಅಂತ ಫೀಲ್ ಬರುತ್ತೆ. ನಾಟ್ ಮೇಡ್ ಫಾರ್ ಆಫ್ ರೋಡ್. ದಿಸ್ ಈಸ್ ಪಕ್ಕಾ ರೋಡಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗೋ ಗಾಡಿಗಳಿವೆಲ್ಲ. ಈ ಕಿರು ಬೆರಳಲ್ಲಿ ಆರಾಮಾಗಿ ಹಿಂಗೆ ಹಿಡಿಬೋದು ಕ್ಲಚ್ನ. ಅಷ್ಟು ಸ್ಮೂತು ಕ್ಲಚ್ಚು. ಡಿಫ್ರೆನ್ಸ್ ಏನಂದರೆ ಗೈಸ್, ಎಲ್ಲದರಲ್ಲೂ ಹಾರ್ನು ನಮಗೆ ಈ ಕಡೆ ಈ ಥರ ಹಿಂಗೆ ಹಾರ್ನ್ ನೋಡಿ, ಇಲ್ಲಿ ಈ ಥರ ಹಿಂಗೆ ಕೊಟ್ಟಿರ್ತಾರೆ. ಇದರಲ್ಲಿ ಏನಂದರೆ ಸ್ವಲ್ಪ ಈ ಕಡೆ ಮುಂದೆ ಇದೆ. ಸೊ ಇದೊಂದು ಡಿಫ್ರೆನ್ಸು. ನನ್ನ ಕೈ ನೋಡಿ, ಯಾರು ನೋಡಿಬೇಕಂದ ತಕ್ಷಣ ಹಿಂಗೆ ಅಂತ ಇದ್ದೀನಿ, ಬರಲೇ ಇಲ್ಲ ಗುರು ಅದು. ಆಮೇಲೆ ಹಿಂಗೆ ಅಂದೆ. ಶ್ರೀನಿವಾಸಪುರ ಬಂದು ಹೊಗಳಗೆರೆ ರೂಟಲ್ಲಿರೋ ನಮ್ಮ ಒಂದು ದೇವಸ್ಥಾನ, ನಾನು ಏನು ಹೇಳಿದ್ದೆ ನಿಮಗೆ, ತಿರುಪತಿಗೆ ಸುರಂಗ, ಆ ರೋಡ್
ಇದೆ, ಇಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ. ನಾನು ಯೂಶ್ವಲಿ ಅವಾಗ ಯಾವಾಗೂ ರೂಟೆಲ್ಲ ಹೇಳಿರಲಿಲ್ಲ, ಬಟ್ ಇವತ್ತು ತೋರಿಸ್ತಾ ಇದ್ದೀನಿ. ಹೊಗಳಗೆರೆ 8 ಕಿಲೋಮೀಟರ್. ಆಮೇಲೆ ನಾನೊಂದು ದೆವ್ವದ ವೀಡಿಯೋ ಹಾಕಿದ್ದೆ, ನೀವೆಲ್ಲ ನೋಡಿರ್ತೀರಾ. ಇಲ್ಲೇ ಒಂದು ಸ್ಮಶಾನ ಇದೆ ನೋಡಿ, ಇವ್ರು ಕೂತಿದ್ದಾರಲ್ಲ, ಈ ಕಡೆಯಿಂದ ನೀವು ಆ ಕಡೆ ಎಲ್ಲ ಏನು ನೋಡ್ತೀರಾ ಫುಲ್ಲು ಸ್ಮಶಾನನೇ ಇವೆಲ್ಲ ನೋಡಿ, ಇವೆಲ್ಲ ಫುಲ್ಲು ಸ್ಮಶಾನ. ಸುರಂಗಕ್ಕೆ ಬಂದ್ವಿ. ಐ ಆಮ್ ಬ್ಯಾಕ್ ಇನ್ ಮೈ ಧೀರ ಆಫ್ ರೋಡ್ ಗುರು. ಈಗ ನೋಡಿ ಅಲ್ಲಿ ಕಾಣಿಸ್ತಾ ಇದೆ, ಅದೇ ಸುರಂಗ, ತಿರುಪತಿಗೆ ಸುರಂಗ. ಸಕ್ಕತ್ತಾಗಿದೆ ಪ್ಲೇಸ್ ಇದು. ಇಲ್ಲಿಂದ ಎಂಥ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಗೊತ್ತಾ ಗೈಸ್, ಸಕ್ಕತ್ತಾಗಿದೆ ವ್ಯೂ ಪಾಯಿಂಟ್. ಓ ಗೇಟ್ ತೆಗ್ದಿದೆ ಗುರು. ವಂಡರ್ಫುಲ್ ಪ್ಲೇಸಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿತ್ತು. ಆ್ಯಕ್ಚುಲಿ ಏನಂದರೆ ಲಾಸ್ಟ್ ಟೈಮ್ ಬಂದಾಗ ಗುಹೆ ಕ್ಲೋಸ್ ಆಗಿಬಿಟ್ಟಿತ್ತು. ಏನೋ ಈ ಸತಿ ನಾವು ಅದೃಷ್ಟ ಚೆನ್ನಾಗಿದೆ, ಓಪನ್ ಆಗಿದೆ. ಇಲ್ಲಿ ಬಾಸ್ ಇದ್ದಾರೆ, ಎಷ್ಟು ದೂರ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಅವ್ರು ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ, ಗುಹೆ ಒಳಗಡೆ ಹೋಗ್ತಾ ಇರೋದು. ಒಳಗಡೆ ನಾನು ಕೇಳ್ದಂಗೆ 2 ರೂಮರ್ಸ್ ಇತ್ತು. ಒಂದು ಇದ್ರವರೆಗೂ ಹೋಗುತ್ತೆ ಅಂತ, ತಿರುಪತಿವರೆಗೂ. ಇನ್ನೊಬ್ರು ಏನು ಹೇಳ್ತಾರೆ ಇದ್ರವರೆಗೂ ಹೋಗುತ್ತೆ, ಯಾವುದದು ಕೈವಾರವರೆಗೂ ಹೋಗುತ್ತೆ. ಬಟ್ ಕೈವಾರದಿಂದ ಮತ್ತೆ ಇನ್ನು ಕಂಟಿನ್ಯೂಡ್ ಇರ್ಬೋದು ಅಂತಲೂ ದೇರ್ ಇಸ್ ಎ ರೂಮರ್ಸ್, ಗೊತ್ತಿಲ್ಲ. ಹೋಗ್ತಾ ಇರೋ ಜಾಗ ಬಂದು ಗುಹೆ ಒಳಗಡೆ ಹೋಗೋಕ್ಕಾಗಿರಲಿಲ್ಲ. ಸೊ ಈಗ ಗುಹೆ ಓಪನ್ ಆಗಿದೆ, ಗೇಟ್ ಓಪನ್ ಆಗಿರೋದ್ರಿಂದ ಒಳಗಡೆ ಹೋಗ್ತೀವಿ. ಗುಹೆ ಗುಂಪಲ್ಲಿ ಹೋಗ್ತಾ ಇದ್ದೀವಿ. ನಾನು ಬಂದಾಗ ಲಾಸ್ಟ್ ಟೈಮು ಇಬ್ಬರೇ ಇದ್ವಿ, 3 ಜನ ಏನೋ ಇದ್ವಿ. ಈಗ 9 ಜನದಲ್ಲಿ -1 ಮಾಡ್ಕೊಂಬಿಡಿ, 8 ಜನ ಆಗಿದ್ದೀವಿ. 8 ಜನನೂ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ +2 ಇದ್ದಾರೆ, ಅಲ್ಲೂ ಕೆಲಸ ಮಾಡೋರು ಇದ್ದಾರೆ ಅನ್ಸುತ್ತಲ್ಲ, ತುಂಬ ಜನ. ಸೊ ಇಷ್ಟು ಜನ ಧೈರ್ಯವಾಗಿ ಹೋಗ್ತಾ ಇದ್ದೀವಿ. ಇವಾಗ ನೋಡೋಣ ಹೆಂಗಿದೆ ಅಂತ. ಒಳಗಡೆ ಬರ್ತೀವಿ ಎಲ್ಲ ಗೊತ್ತಿಲ್ಲ. ಇಲ್ಲ, ಒಳಗಡೆ ಅಷ್ಟು ದೂರ ಬಿಡಲ್ಲ, ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅನ್ಸುತ್ತೆ. ಇವಾಗ ಸ್ವಲ್ಪನೇ ಹಿಂಗೆ ಹತ್ರದವರೆಗೂ ಕಾಣುತ್ತೆ ಅಷ್ಟೇ. ಇದು ಮ್ಯಾನ್ ಮೇಡ್ ಅಂತೂ ಅಲ್ಲ, ನೋಡ್ಬೋದು ನೀವು. ತಿಮ್ಮಪ್ಪ. ಸೊ ಗುಹೆ ಒಳಗಡೆ ಎಂಟ್ರಿ. ಲಾಸ್ಟ್ ಟೈಮ್ ಗೇಟ್ ಒಳಗಡೆ ಹಿಂಗೆ ನೋಡಿದ್ವಿ ಅಷ್ಟೇ. ನೋಡಿ ಗುಹೆ ಎಲ್ಲ ಸಖತ್ತಾಗಿದೆ, ನೋಡಿದ್ರಾ ಹೆಂಗಿದೆ ಗುಹೆ. ಗಣೇಶನ ಆಶೀರ್ವಾದ ತಗೊಂಡು ಹೋಗೋಣ. ಓಹೋ ಏನ್ ಗುರು ಇದು ಹಿಂಗಿದೆ. ಎಲ್ಲಿದೆ ಫೋಟೋ? ಬರೀ ಗುಹೆಗಳಿಗೆ ಬರೋದೇ ಆಗೋಯ್ತು ನಂದು ವಿಡಿಯೋಸ್. ಓ ದೇವಿ ಸರಸ್ವತಿ, ಓ ಇಲ್ಲಿ ಶಿವ. ಸೊ ಇಲ್ಲಿಗೆ ನೀವು ಸ್ವಲ್ಪ ಇದು ಮಾಡ್ಕೊಂತ ಇದ್ದೀರಾ, ತಕ್ಕೊಂತ ಇದ್ದೀರಾ? ಓ ಅಲ್ಲಿ ತೆಗಿದಿರಲ್ಲ, ಇಲ್ಲಿಗೆ ಜನ ಗೊತ್ತದು. ಇದಿಲ್ಲೇ ಸಿಕ್ಕಿರೋದಣ್ಣ. ಹೌದಾ? ಇಲ್ಲಿ ತೆಗಿವಾಗ ಸಿಕ್ಕಿದ? ಹಾ, ಇದು ಓನರ್ಗೆ ಇದು ಹಾವು ಬಂದು ತೋರಿಸಿರೋದು. ಇದನ್ನಿಲ್ಲೇ ಪ್ರತಿಷ್ಠಾಪನೆ ಮಾಡಿರೋದು. ಇಲ್ಲ, ಅಲ್ಲಿಂದ ಗದಲ್ಸೇ ಇಲ್ಲ. ಇದೇ ಪ್ಲೇಸ್ ಅಲ್ಲಿ ಇತ್ತಾ? ಹಾ, ಇಲ್ಲೇ ಇತ್ತು. ಬಟ್ ಈ ಟೈಲ್ಸ್ ಎಲ್ಲ ಇರ್ಲಿಲ್ಲ, ಬರೀ ಲಿಂಗ ಮಾತ್ರ ಇತ್ತು. ನೀವು ಅದನ್ನ ಸ್ವಲ್ಪ ನೀಟ್ ಮಾಡಿದ್ದೀರಾ? ಓ, ಹಾವು ತೋರಿಸಿದ್ದ ಇದನ್ನ? ಹಾವು ತೋರಿಸಿದ್ದು. ಇದು ಶಿವರಾತ್ರಿ ಮಾರನೇ ದಿನ ಇಲ್ಲಿ ಜಾತ್ರೆ ಆಗತ್ತೆ, ಅವಾಗ ಇಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಓನರ್ಗೆ ಹಾವು ತೋರಿಸಿದಂತೆ. ಹೌದಾ? ಎಷ್ಟು ವರ್ಷದಿಂದ? ಅಣ್ಣ 1-2 ವರ್ಷ ಆಯ್ತು.
ರೀಸೆಂಟ್ ಆಗಿ ಬಟ್ ಈ ಗುಹೆ ಇರೋದು ತುಂಬಾ ವರ್ಷದಿಂದ. ಗುಹೆ ಬಟ್ ಇದು ಇದೆಲ್ಲ ಹಂಗೆ ರೀಸೆಂಟ್ ಆಗಿ ಮಾಡಿರೋದು. ಹಾ ರೀಸೆಂಟ್ ಆಗಿ ಇದಾದ್ಮೇಲೆ ಅಲ್ಲ ಕಾಣಿಸಿದ್ಮೇಲೆ ಓಡಾಡುತ್ತಾರ. ಲೈಟ್ ವ್ಯವಸ್ಥೆ ಎಲ್ಲ ಮಾಡ್ತಾ ಇದೀರಾ? ಇದೆಲ್ಲ ಖುಷಿ ಎಲ್ಲ ಬಂದ ನಿಮ್ಗೆ? ಇಲ್ಲ 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 ಇಲ್ಲೆಲ್ಲ ಅಷ್ಟು ಬೇಗನೆ ಖುಷಿ ಅಲ್ಲ ಇದು. ಓ ಇಲ್ಲೆಲ್ಲ ಏನೇನೋ ಮಾಡ್ತಾ ಇದೀರಾ? ಬಾವಿನಾ? ಇಲ್ಲಿ ಬಾವಿ ಇದೆಯಾ? ಇಲ್ಲಿ ಬಾವಿನಾ? ಹಾ ಬಾವಿ ಹಿಂಗ್ ನೋಡ್ಬೋದಾ ಹೋಗಿ? ಹೋಗಿ ಹೋಗಿ ಅಲ್ಲ ಒಳಗೆ ಹೋಗ್ಬೇಡಿ. ಹಾವುಗಳಿಲ್ಲ. ಈಗ ಅಲ್ಲೇನೋ ಇದೆ ಗುರು. ಇಲ್ಲ ಒಳಗಡೆ ಇದೆ ಅಣ್ಣ. ಹಾವು ಇದೆಯಾ? ಬೇಡ ಬಿಡು, ನಮ್ಗೆ ಹಾವು ಅಂದ್ರೆ ಭಯ. ಆದ್ರೆ ಹಾವು ಒಳ್ಳೆ ಉದ್ದೇಶದಿಂದ ಹೋದ್ರೆ ಏನ್ ಮಾಡಲ್ಲ. ಹೌದು. ಇಲ್ಲಿ ನಾಗಮ್ಮ ಇದೆ. ಚೆನ್ನಾಗಿ ಮಾಡಿದ್ರಪ್ಪ. ಇಲ್ಲಿ ಬಂದ್ರೆ ಉಸಿರಾಡಕ್ ಆಗಲ್ಲ ಅಂತೇಳಿ ಹೇರ್ ಔಟ್ಗೆ ಜಾಗ ಮಾಡಿ. ಓಕೆ ಓಕೆ. ಇಲ್ಲಿವರೆಗೂ ಲಾಸ್ಟ್ ಮಾಡಿದಿರಾ? ಇನ್ನು ಒಳಗಡೆ ಇದೆ ಬಟ್ ಕೂತ್ಕೊಂಡು ಹೋಗ್ಬೇಕು. ಹೋಗೋಣ ಬನ್ನಿ. ಓಹೋ ಏಯ್ ನೀನ್ ಒಂಥರ ಚೆನ್ನಾಗಿದೆ, ಸಗದಾಗಿದೆ. ನೀನ್ ಇಲ್ಲೇ ಇರೋ. ಯಾಕೋ ಬರ್ತೀಯಾ? ಆಗಲ್ಲ ಅನ್ಬಿಟ್ಟು ಗಾಳಿಗೆ ಇವೆಲ್ಲ ಓಪನಿಂಗ್ ಮಾಡ್ತಾ ಇರೋದು. ಓ ಟಾರ್ಚ್ ಗಿರ್ಚ್ ಹಾಕ್ರೋ. ಬರ್ತಾ ಇದೀವಿ ಫುಲ್ ಬಗ್ಬೇಕಲ್ಲ, ಕುತ್ಕೊಂಡು ಹೋಗ್ಬೇಕು. ಓಹೋ ಜಯ ಆಂಜನೇಯ. ಓ ಹೊರ ಹೊರ. ಓಹೋ ಹೋಗಿ ಹೋಗಿ. ಇಲ್ಲಿಗೆ ಅಷ್ಟೇ, ಇಲ್ಲವರೆಗೂ ಅಗದಿದ್ದಾರೆ. ಅಲ್ಲ ಇದು ಮುಂದೆ ಗುಹೆ ಗುಹೆ ಇದೆಯಾ ಅಥವಾ ಇದೆ ಇದೆ ಅಗಿಬೇಕು, ಬಟ್ ಯಾರು ಅಗಿತಾ ಇಲ್ಲ. ಅಲ್ಲ ಹಾಗೆ ಹೆಂಗ್ ಗೊತ್ತಾಗತ್ತೆ ಅಲ್ಲಿ ಜಾಗ ಇದೆ ಅಂತ? ಅವ್ರ ಹತ್ರ ಮ್ಯಾಪ್ ಇದೆ ಅಣ್ಣ, ಓನರ್ ಹತ್ರ. ಅದರಿಂದ ನೋಡ್ಕೊಂಡು ಹೋಗ್ತಾ ಇದಾರೆ. ಸ್ಟಾಪ್. ಆಕ್ಚುಲಿ ಇಲ್ಲಿ ಸ್ವಲ್ಪ ಉಸಿರು ಕಮ್ಮಿ ಆಗತ್ತೆ ನೋಡಿ. ಏಯ್ ಲೈಟ್ ಬಿಡು ಮಗ, ಲೈಟ್ ಬಿಡಲು. ಹೋದ್ವಿ, ಅಲ್ಲಿಂದ ಮುಂದೆ ಹೋಗಕ್ಕಾಗಲ್ಲ. ಇದು ಕೆಲಸ ಮಾಡ್ಬೇಕು. ಇಲ್ಲಿದೆಯಲ್ಲ ಬಾವಿ, ಇಲ್ಲಿ ಹೋದ್ರೆ ಒಳಗೆ ಅಲ್ಲಿ ಗಣಪತಿ ಇದೆಯಲ್ಲ, ಅಷ್ಟು ದೊಡ್ಡ ಹಾಲ್ ಇದೆ. ಬಟ್ ಅಲ್ಲಿ ಹೋಗಕ್ಕಾಗಲ್ಲ, ಯಾರು ಅಜ್ಜಿ ಕಾಯ್ತಾ ಇದಾರೆ 2 ನಾಯಿನ ಇಟ್ಕೊಂಡು ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ, ಅಲ್ಲಿ ಬಂಗಾರ ಎಲ್ಲ ಇದೆಯಾ. ತುಂಬಾ ಜನ ಬಂದ್ರು ಟ್ರೈ ಮಾಡ್ಕೊಂಡು ಎತ್ತಕ್ಕೆ, ಬಟ್ ಯಾರ ಕೈಯಲ್ಲೂ ಆಗಿಲ್ಲ. ಅವೆಲ್ಲ ಆಗೋದು ಇಲ್ಲ. ಯಾರ ಹೆಸರು ಬರೆದಿರ್ತಾರೋ ಅವ್ರ ಹೆಸರು. ಅಂದ್ರೆ ಒಳ್ಳೆ ಉದ್ದೇಶ ಇಟ್ಕೊಂಡು ಬರೋರಿಗೆ ಏನು ಆಗಲ್ಲ. ಹೌದಣ್ಣ. ಇಲ್ಲ ಐತಲ್ಲ ನಾಗರಾವ್ ಇದೆ ಅಂತ ಕೂಡ ಅಂತಾರೆ. ಓನರ್ ಎಲ್ಲ ಕಾಣಿಸಿದೆ, ಬಟ್ ನಮ್ಗೆ ಇವಾಗವರೆಗೂ ಕಾಣಿಸಿಲ್ಲ. ನೋಡಿ ಇಲ್ಲೆಲ್ಲ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ, ಬಟ್ ಇನ್ನ ಮುಂದೆ ಹೋಗ್ಬಹುದು. ಬಟ್ ಐ ಡೋಂಟ್ ನೋ, ಇವಾಗೆಲ್ಲ ಕುಸಿದೋಗಿರುತ್ತೆ. ಎಷ್ಟೋ ವರ್ಷಗಳಾಗೋಗಿದೆ ಇವೆಲ್ಲ. ಪಂಚಪಾಂಡವರು ಮಾಡ್ತಾ ಇದ್ರಂತೆ. ಸಖತ್ತಾಗಿದೆ, ಸೂಪರ್. ಹೆಂಗನ್ಸ್ತು ಕಮೆಂಟ್ ಮಾಡಿ. ನೀವು ಈ ಜಾಗಕ್ಕೆ ಬನ್ನಿ, ಗೈಡ್ ಮಾಡ್ತಾರೆ, ನೋಡ್ಕೊಂಡು ಹೋಗಿ. ಬಟ್ ಎಲ್ಲೇ ಹೋದ್ರೂ ಗಲೀಜೆಲ್ಲ ಹೋಗ್ಬೇಡಿ, ಜಾಗ ಕ್ಲೀನಾಗಿಡಿ. ತಿರುಪತಿವರೆಗೂ ಹೋಗುತ್ತೆ ಗುಹೆ. ಬಟ್ ಸದ್ಯಕ್ಕೆ ನಂಬಿರೋದು, ಪ್ರೂಫ್ ಇರೋದೇನೆಂದರೆ ಇದು ಯಾವ್ದು ಸರ್, ಅದು ಕೈವಾರ ಅಲ್ವಾ? ಕೈವಾರವರೆಗೂ ಅಂತೂ ಪಕ್ಕ ಹೋಗುತ್ತೆ ಗುಹೆ. ಇದು 100%, ಅದರಲ್ಲಿ ಏನು ಸುಳ್ಳಿಲ್ಲ. ಬಟ್ ಅಲ್ಲಿಂದ ಮುಂದೆ ಯಾರು ಇನ್ನವರೆಗೂ ಟ್ರೈ ಮಾಡಿಲ್ಲ. ಬಟ್ ಇವರ ಪ್ರೀವಿಯಸ್ ಜನ್ರೇಷನ್ಸ್ ಎಲ್ಲ ಹೇಳೋದೇನೆಂದರೆ ತಿರುಪತಿಗೂ ಹೋಗುತ್ತೆ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಬಂದಿದ್ವಲ್ಲ ನಾವು, ಇಲ್ಲಿವರೆಗೂ ಬಂದಿದ್ವಿ. ಅವತ್ತು ಬಾಗ್ಲವರೆಗೂ ಬಂದು ಹೋಗಿದ್ವಿ, ಇವತ್ತು ಒಳಗಡೆ ಹೋಗಿದ್ದು ಸಖತ್ ಖುಷಿ ಆಯಿತು. ಇಲ್ಲಿ ಒಂದು ಗಂಗಮ್ಮ ದೇವಸ್ಥಾನ ಕೂಡ ಇದೆ. ಅಮಾವಾಸ್ಯೆಗೆ ಗಂಟೆ ತಾನಾಗೆ ಹೊಡ್ಕೊಳ್ಳುತ್ತಂತೆ ಇಲ್ಲಿ ಹೊರಗಡೆ ಹೇಳ್ತಾಯಿದ್ರು. ಸೊ ಆ ದೇವಸ್ಥಾನನ ತೋರಿಸ್ತೀನಿ. ತುಂಬ ಪೀಸ್ಫುಲ್ ಆದ ಜಾಗ ಇದು. ಫ್ಯಾಮಿಲಿ ಜೊತೆ ಬಂದರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ವೇನಾ? ಇದೇ ಗಂಟೆನ ತಾನಾಗೆ ಹೊಡ್ಕೊಳ್ಳುತ್ತಾ? ಯಾರು ಹಿಡಿಯಕ್ಕಾಗಲ್ಲ, ಅಷ್ಟು ಫೋರ್ಸಲ್ಲಿ ಹೊಡ್ಕೊಳುತ್ತೆ. 1 ಮಿನಿಟ್ ಹೊಡ್ಕೊಳುತ್ತೆ. ಯಾರು ಇರಲ್ವಾ? ಇರ್ತಾರೆ ಓನರು, ಎಲ್ಲರೂ ಇದ್ದಾಗ ಎಲ್ಲರ ಮುಂದೆನೆ. ಎಲ್ಲರ ಮುಂದೆ ನೋಡ್ಕೊಂಡು. ಹೌದಾ? ಅಮಾವಾಸ್ಯೆ ದಿನ ರೂಮ್ಸ್ ಎಲ್ಲ ಇದೆ, ಟಾಯ್ಲೆಟ್ಸ್ ಎಲ್ಲ ಇದೆ. ಹೌದು ಟಾಯ್ಲೆಟ್ಸ್ ಎಲ್ಲ ನೋಡಿದ್ದೀನಿ. ಇಲ್ಲಿ ಮದ್ವೆಗೆಲ್ಲಾನು ಇದು ಮಾಡ್ತಾರಲ್ವಾ, ಕೇಳಿದ್ದೀನಿ ಅದನ್ನ. ಕೊರೋನಾ ಟೈಮಲ್ಲಿ ಏನಿಲ್ಲ ಅಂದ್ರೆ ಒಂದು 2000 ಮದುವೆ ಆಗೋಯ್ತು. ಹೌದಾ? ಎಷ್ಟು?
ಅಣ್ಣ ಮದುವೆ ಇಲ್ಲಿ ಮಾಡ್ಕೊಬೇಕು ಅಂದ್ರೆ ಅಣ್ಣ 10,000 ಟೋಟಲ್ ಎಲ್ಲ 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 ಇನ್ಕ್ಲೂಡಿಂಗ್ ಊಟ ಎಲ್ಲನಾ? ಇಲ್ಲ, ಊಟ ನಿಮ್ದು ಅಡಿಗೆಯವ್ರನ್ನ ಪಾತ್ರ ಎಲ್ಲ ಕೊಡ್ತೀವಿ, ಬಟ್ ಅಡಿಗೆಯವ್ರನ್ನ ನೀವು ಕರ್ಕೊಂಡ್ ಬರ್ಬೇಕು. ಪುರೋಹಿತರದೆಲ್ಲ ಸೇರಿ ಇಲ್ಲಿ ಇದು ಮೇಂಟೆನೆನ್ಸ್ ಎಲ್ಲ ಸೇರಿ 10,000. ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿ ಏನ್ ಸಕ್ಕದಾಗಿದೆ, ಸಕ್ಕದಾಗಿದೆ ವ್ಯೂ ಪಾಯಿಂಟ್. ಮಾವಿನ ಹಣ್ಣಿನ ಸ್ವಾದ ಮೂಗ್ಬಿಡ್ತದೆ. ಎಲ್ಲ ನೋಡಿದ್ರೆ ನಿಮ್ಗೆ ಅದೇ ಕಾಣೋದಿತ್ತು, ಮಾವಿನ ತೋಪ. ಈ ಒಂದು ಲೊಕೇಶನಿಂದ ಓಡ್ತಾ ಇದ್ದೀವಿ. ಇಲ್ಲಿವರೆಗೂ ಫುಲ್ಲು ಜಾಲಿ ಆಯಿತು, ಫೋಟೋ ಶೂಟ್ ಆಯಿತು, ರೀಲ್ಸ್ ಆಯಿತು, ಎಲ್ಲ ಮುಗಿಸ್ಕೊಂಡು ಇವಾಗ ಬೆಂಗಳೂರು ಕಡೆಗೆ ನಮ್ಮ ಪಯಣ ಸಾಗುತ್ತಿದೆ. ಇದು ಲೊಕೇಶನ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ. ಆ್ಯಕ್ಚುಲಿ ಇದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಒಳ್ಳೆ ಜಾಗ. ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ವಾಪಸ್ ಹೋಗಿ ಊರಿಗೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಸಾಕಾಗಿತ್ತು ಈ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಂಥ ಒಂದು ಮೂಮೆಂಟ್ಸ್ ಎಲ್ಲ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ನಾವು ತಗೊಳ್ತಾ ಇರೋ ರೂಟು ಕೋಲಾರ ಕಡೆಯಿಂದ ಹೋಗೋಣ ಅಂತ. ನಾವು ಎಲ್ಲೇ ಹೋಗಲಿ ಏನೇ ಮಾಡಲಿ ಅಟ್ ಲಾಸ್ಟ್ ನಮ್ಮೂರೇ ನಮಗೆ ಮೇಲು. ಹೋಪ್ ಇಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನಿಮ್ಗೆ ಗೊತ್ತು ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ. ಇವತ್ತು ನಿಮ್ಮೆಲ್ಲರ ಸಪೋರ್ಟ್ ಇಲ್ಲದೆ ನಾವು ಇಷ್ಟು ದೂರ ಬರೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಇಲ್ಲಿಗೆ ಈ ನಮ್ಮ ಇವತ್ತಿನ ಎಕ್ಸ್ಪ್ಲೋರೇಷನ್ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸೈನಿಂಗ್ ಆಫ್. ಬಾಯ್ ಬಾಯ್. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಬಾಯ್ ಬಾಯ್. ಒಂದು ಒಳ್ಳೆ ಲೊಕೇಶನಿಂದ ಬಾಯ್ 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 ಬಾಯ್. ಸಿ ಯು ಗೈಸ್.